ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದ ಪ್ರಧಾನಿ ಮೋದಿ. ನೆಹರು ರೆಕಾರ್ಡ್ ಬ್ರೇಕ್. ಹೊಸ ಮೈಲಿಗಲ್ಲಿನತ್ತ ನಮೋ. नरेंद्र दामोदर दास मोदी, मैं नरेंद्र दामोदर दास मोदी, मैं नरेंद्र दामोदर दास मोदी. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗ ಹೊಸ ಇತಿಹಾಸಕ್ಕೆ ಸಾಕ್ಷಿಯಾಗುತ್ತಿದೆ. ಹೌದು, ದೇಶದ ಮೊದಲ ಪ್ರಧಾನಿ ನೆಹರು ಅವರ ಹೆಸರಿನಲ್ಲಿದ್ದ ದಶಕಗಳ ಕಾಲದ ಮಹಾ ದಾಖಲೆಯೊಂದನ್ನು ಪ್ರಧಾನಿ ನರೇಂದ್ರ ಮೋದಿ ಧೂಳಿಪಟ ಮಾಡಿದ್ದಾರೆ. ಇದೇ ಜೂನ್ 10ರಂದು ಪ್ರಧಾನಿ ಮೋದಿ ಭಾರತದ ಇತಿಹಾಸದಲ್ಲೇ ಅತಿ ಹೆಚ್ಚು ದಿನಗಳ ಕಾಲ ನಿರಂತರವಾಗಿ ಅಧಿಕಾರ ನಡೆಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಲಿದ್ದಾರೆ. ನೆಹರು ಅವರ 4398 ದಿನಗಳ ಆಡಳಿತದ ದಾಖಲೆ ಜೂನ್ 10ಕ್ಕೆ ಇತಿಹಾಸ ಪುಟ ಸೇರಲಿದೆ. ಇದರ ಬೆನ್ನಲ್ಲೇ ಜಾಗತಿಕ ವೇದಿಕೆಯಲ್ಲೂ ಮೋದಿ ನಯಾ ರೆಕಾರ್ಡ್ ಬರೆದಿದ್ದಾರೆ. ಏನಿದು ದಾಖಲೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. 2014ರ ಮೇ 26 ಭಾರತದ ರಾಜಕಾರಣದಲ್ಲಿ ಹೊಸ ದಿಕ್ಸೂಚಿ ನೆಟ್ಟ ದಿನ. ಅಂದು ಮೊದಲ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣವಚನ ಸ್ವೀಕರಿಸಿದಾಗ ಯಾರು ಊಹಿಸಿರಲಿಲ್ಲ ಇಷ್ಟೊಂದು ಸುದೀರ್ಘ ಇತಿಹಾಸ ಸೃಷ್ಟಿಯಾಗಲಿದೆ ಎಂದು. ಅಲ್ಲಿಂದ ಆರಂಭವಾದ ಮೋದಿ ಅವರ ದಿಗ್ವಿಜಯ ಯಾತ್ರೆ ಈಗ ಹೊಸ ಮೈಲಿಗಲ್ಲು ತಲುಪಿದೆ. ಇದೇ ಜೂನ್ 10ರಂದು ಮೋದಿ ಪ್ರಧಾನಿ ಕುರ್ಚಿಯಲ್ಲಿ ನಿರಂತರವಾಗಿ 4399 ದಿನಗಳು ಪೂರೈಸಲಿದ್ದಾರೆ. ಅತಿ ಹೆಚ್ಚು ದಿನ ಆಳಿದ ಚುನಾಯಿತ ಪ್ರಧಾನಿಗಳು: ನರೇಂದ್ರ ಮೋದಿ 4399 ದಿನಗಳು, ನೆಹರು 4398 ದಿನಗಳು, ಇಂದಿರಾ ಗಾಂಧಿ 4077 ದಿನಗಳು. ಕೇವಲ ದಿನಗಳ ಲೆಕ್ಕಾಚಾರದಲ್ಲಿ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ಭಾರತದ ಧ್ವನಿಯನ್ನು ಪ್ರತಿಧ್ವನಿಸುವ ವಿಷಯದಲ್ಲೂ ಮೋದಿ ನೆಹರು ಅವರ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ವಿದೇಶಿ ಸಂಸತ್ಗಳಲ್ಲಿ ಅತಿ ಹೆಚ್ಚು ಬಾರಿ ಭಾಷಣ ಮಾಡಿದ ಭಾರತದ ಏಕೈಕ ಪ್ರಧಾನಿ ಎಂಬ ಖ್ಯಾತಿ ಈಗ ಮೋದಿಯವರದ್ದಾಗಿದೆ. ದೇಶದ ಪ್ರಥಮ ಪ್ರಧಾನಿ ನೆಹರು ಅವರು ತಮ್ಮ ಸುದೀರ್ಘ ಅಧಿಕಾರಾವಧಿಯಲ್ಲಿ ವಿದೇಶಿ ಸಂಸತ್ಗಳನ್ನು ಉದ್ದೇಶಿಸಿ ಮಾತನಾಡಿದ್ದು ಕೇವಲ 3 ಬಾರಿ ಮಾತ್ರ. ಆದರೆ ಪ್ರಧಾನಿ ಇದುವರೆಗೂ ಬರೋಬ್ಬರಿ 17 ಬಾರಿ ವಿದೇಶಿ ಸಂಸತ್ಗಳಲ್ಲಿ ಗರ್ಜಿಸಿದ್ದಾರೆ. ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ ಸೇರಿದಂತೆ ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳ ಸಂಸತ್ನಲ್ಲಿ ಭಾರತದ ಸಂಸ್ಕೃತಿ ಮತ್ತು ಆರ್ಥಿಕ ಬಲವನ್ನು ಮೋದಿ ಜಗತ್ತಿಗೆ ಪರಿಚಯಿಸಿದ್ದಾರೆ. ನೆಹರು ಕಾಲದ ಭಾರತಕ್ಕೂ ಮೋದಿ ಆಡಳಿತದ ನವ ಭಾರತಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ನೆಹರು ಅವರು ಸ್ವತಂತ್ರ ಸಿಕ್ಕ ಹೊಸತರಲ್ಲಿ ದೇಶದ ಅಡಿಪಾಯ ಹಾಕಿದರೆ, ಪ್ರಧಾನಿ ಮೋದಿ ಭಾರತವನ್ನು ಜಾಗತಿಕ ಸೂಪರ್ ಪವರ್ ಮಾಡಲು ಕಠಿಣ ನಿರ್ಧಾರಗಳನ್ನು ಕೈಗೊಂಡರು. ಮೋದಿ ಅವರ ಈ ಸುದೀರ್ಘ ಆಡಳಿತ ಅವಧಿಯಲ್ಲಿ ದೇಶ ಕಂಡ ಪ್ರಮುಖ ಐತಿಹಾಸಿಕ ಬದಲಾವಣೆಗಳು ಇಲ್ಲಿವೆ ನೋಡಿ. ಆರ್ಟಿಕಲ್ 370 ರದ್ದು. ದಶಕಗಳ ಕಾಲ ಕಾಶ್ಮೀರದಲ್ಲಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದುಗೊಳಿಸಿ ಭಾರತದೊಂದಿಗೆ ಸಂಪೂರ್ಣ ವಿಲೀನ ಮಾಡಿದ್ದು. ರಾಮ ಮಂದಿರ ನಿರ್ಮಾಣ. ಶತಮಾನಗಳ ಕಾಲದ ಅಯೋಧ್ಯೆ ವಿವಾದಕ್ಕೆ ಕಾನೂನಾತ್ಮಕ ತೆರೆ ಎಳೆದು ಭವ್ಯ ಮಂದಿರ ಲೋಕಾರ್ಪಣೆ. ಮಹಿಳಾ ಸಬಲೀಕರಣ. ಮುಸ್ಲಿಂ ಮಹಿಳೆಯರ ಪಾಲಿಗೆ ಶಾಪವಾಗಿದ್ದ ತ್ರಿವಳಿ ತಲಾಖ್ ಪದ್ಧತಿಯನ್ನು ಕಾನೂನುಬದ್ಧವಾಗಿ ನಿಷೇಧಿಸಿದ್ದು. ಒಟ್ಟಿನಲ್ಲಿ ಜೂನ್ 10 ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಒಂದು ಸುವರ್ಣ ದಿನವಾಗಿ ದಾಖಲಾಗಿದೆ. ನೆಹರು ಅವರ ಸುದೀರ್ಘ ದಿನಗಳ ದಾಖಲೆಯನ್ನು ಮುರಿದು ಮುನ್ನುಗ್ಗುತ್ತಿರುವ ಪ್ರಧಾನಿ ಮೋದಿ ಅವರ ಈ ಪಯಣ ಮುಂದಿನ ದಿನಗಳಲ್ಲಿ ಭಾರತವನ್ನು ಯಾವ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.